ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಕಂತಿನ ಹಣ ಜಮಾ ಆಗಿದೆ. ಸೊ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಹೌದಾ ಸಂಕ್ರಾಂತಿ ಹಬ್ಬಕ್ಕೆ 26ನೇ ಕಂತಿನ ಹಣ ಜಮಾ ಆಗಿದೆಯಂತೆ, ಹಣ ಬಿಡುಗಡೆ ಆಗಿದೆಯಂತೆ, 26ನೇ ಕಂತಿನ ಹಣ ನಮಗೆ ಬರುತ್ತಾ ಏನೋ ಅಂತ ಫಲಾನುಭವಿಗಳು ಕೇಳ್ತಿದ್ದಾರೆ. ಸೊ ಇಲ್ಲಿ ಫಲಾನುಭವಿಗಳಿಗೆ ಯಾವ ಕಂತಿನ ಹಣ ಬಂದಿತ್ತು, ಯಾವ ಕಂತಿನ ಹಣ ಬರಬೇಕಿತ್ತು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ 2,000 ಹಣ ಬಂದಿದೆ. ಜಾನ್ವರಿ ತಿಂಗಳಲ್ಲಿ ಬಂದ್ಬಿಟ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 2,000 ಬರುತ್ತೆ. ಸೊ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬದ ಟೈಮ್ಗೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಸಹ ವಿಡಿಯೋನ ಮಾಡಿದ್ದೆ. ಅಂಡ್ ಸಾಕಷ್ಟು ಫಲಾನುಭವಿಗಳು ಅನ್ಕೊಂಡಿದ್ರು ಈ ರೀತಿ ಬರುತ್ತೆ ಅಂತ ಹೇಳಿ. ಈಗ ಫಲಾನುಭವಿಗಳು ಏನ್ ಕೇಳ್ತಿದಾರಂತೆ, ಹೌದಾ ನಾವು ಕೆಲವೊಂದಿಷ್ಟು ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡಿದ್ವಿ, ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಂತೆ, 26ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗಿದೆಯಂತೆ, ನಮ್ಗೆ 26ನೇ ಕಂತಿನ ಹಣ ಬರುತ್ತಾ ಅಂತ ಕೇಳ್ತಿದಾರೆ. ಸೊ ಇಲ್ಲಿ ಫಲಾನುಭವಿಗಳು ಯಾವ ರೀತಿ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅಂದ್ರೆ, ಮೊದಲಿಗೆ ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬರಬೇಕು ಅನ್ನೋದನ್ನ ತಿಳ್ಕೋಬೇಕು. ಸೊ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಸೊ 2,000 ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಅಂಡ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂತಹ ಹಣ ಡಿಸೆಂಬರ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬಿಡುಗಡೆ ಮಾಡಿದ್ರು ಅದು ಕೆಲವೊಬ್ಬರಿಗೆ ಪೆಂಡಿಂಗ್ ಇತ್ತು. ಅವ್ರಿಗೆ ಬಂದ್ಬಿಟ್ಟು ಜನವರಿ 1 ಕರೆಕ್ಟ್ ಆಗಿ ಹೊಸ ವರ್ಷಕ್ಕೆ ಹಣ ಪೆಂಡಿಂಗ್ ಹಣ ರಿಲೀಸ್ ಮಾಡಿದ್ರು, ಜಮಾ ಆಯಿತು. ಸೊ ಅದು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದ್ದಂಥದ್ದು ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ 24ನೇ ಕಂತಿನ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಯಾವುದೇ ಕಂತಿನ ಹಣ ಬರಲಿಲ್ಲ. ಸೊ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಡಿಸೆಂಬರ್ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ದಾರೆ. ಅದನ್ನ ಯಾವಾಗ ಜಮಾ ಮಾಡ್ತಾರೆ, ಯಾಕೆ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಡಿಸ್ಕಷನ್ಸ್ ಆಗುತ್ತೆ. ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಡ್ತಾರೆ, ಆದಷ್ಟು ಬೇಗ ಹಣ ರಿಲೀಸ್ ಮಾಡಿಸ್ತೀವಿ, ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಕೇಳ್ತಿದೀವಿ, ರಿಕ್ವೆಸ್ಟ್ ಮಾಡ್ತಿದೀವಿ, ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತಾರೆ, ಆ ಒಂದು ಹಣ 4,000 ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಟ್ಟಿಗೆ 4,000 ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟರು. ಜೊತೆಗೆ ಜಾನ್ವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ 2,000 ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಭರವಸೆ ಆದ್ರೆ ಇತ್ತು. ಹಾಗಿದ್ರೆ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದ್ರೆ 100% ಆಗಿ 26ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ ನೀವು 25ನೇ ಕಂತಿನ ಹಣನೇ ಸ್ಕಿಪ್ ಮಾಡಿ 26ನೇ ಕಂತಿನ ಹಣ ಕುರಿತು ಕೇಳ್ತಿದ್ದೀರಾ. ಸೊ ಇಲ್ಲಿ ನೋಡಿ, ನಿಮ್ಗೇನಾದ್ರೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದ್ರೆ ಒಟ್ಟಿಗೆ 4,000 ಏನ್ ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನ ಬಿಡುಗಡೆ ಮಾಡಿದ್ರೆ ಆಗ ಬಂದ್ಬಿಟ್ಟು 26ನೇ ಕಂತಿನ ಹಣ ಆಗಿ ಕನ್ಸಿಡರ್ ಅನ್ನ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ. ಬಟ್ ಅದರ ಒಂದು ಪ್ರೋಸೆಸ್ ಆದ್ರೆ ಶುರು ಆಗಿಲ್ಲ. ಪೆಂಡಿಂಗ್ ಇರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ಹಾಗಿದ್ರೆ ಯಾವ ಕಂತಿನ ಹಣ ಬರುತ್ತೆ, ಈಗ ನಿಮಗೆ ಸೆಪ್ಟೆಂಬರ್ ತಿಂಗಳವರೆಗೂ ಬಂದಿದೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಹಣ ಬಾಕಿ ಇತ್ತು. ಅಕ್ಟೋಬರ್ ತಿಂಗಳ ಹಣ 2,000 ಬಂದ್ಬಿಟ್ಟು ನಿಮ್ಗೆ ಈ ತಿಂಗಳಲ್ಲಿ ಜಮಾ ಆಗುವಂತಹ ಎಲ್ಲ ತರದ ಸಾಧ್ಯತೆಗಳಾದ್ರೆ ಇದೆ. ಯಾಕಂತ ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನ್ ಮಿಸ್ ಆಗಿದೆ ಅದ್ರ ಬಗ್ಗೆ ಒಂದಿಷ್ಟು ಎಲ್ಲಾನು ಸಹ ಮತ್ತೊಂದ್ಸಲಿ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ಒಂದಿಷ್ಟು ಇನ್ವೆಸ್ಟಿಗೇಷನ್ ತರ ನಡೆದು ಎಲ್ಲ ಅದರ ಒಂದು ಪ್ರೋಸೆಸ್ ಸ್ವಲ್ಪ ಲಾಂಗ್ ಆಗೋದ್ರಿಂದ ನಿಮ್ಗೆ ಈ ತಿಂಗಳಲ್ಲಿ ಹಣ ಸ್ಕಿಪ್ ಆಗದೆ ಇರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಅಂದ್ರೆ 2,000 ಹಣ ಅಕ್ಟೋಬರ್ ತಿಂಗಳದ್ದು ಕನ್ಸಿಡರ್ ಮಾಡಿ ಹಾಕ್ತಾರೆ. ಸೊ ನಿಮ್ಗೆ ಇಲ್ಲಿ 2,000 ಹಣ ಬರುವಂತ ಪಾಸಿಬಿಲಿಟೀಸ್ ಆದ್ರೆ ಇದೆ. 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಕರೆಕ್ಟ್ ಆಗಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಆಸೆ ಆದ್ರೆ ಇತ್ತು, ಎಲ್ರಿಗೂ ಸಹ ಒಂದು ನಿರೀಕ್ಷೆ ಆದ್ರೆ ಇತ್ತು. ಬಟ್ ಆ ನಿರೀಕ್ಷೆಯಂತೆ ಹಣ ಆದ್ರೆ ಜಮಾ ಆಗಿಲ್ಲ. ಬಟ್ ಒಂದಿಷ್ಟು ಕಡೆ ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ, ಆದಷ್ಟು ಬೇಗ ಹಣ ಜಮಾ ಮಾಡ್ತಾರೆ. ಬಿಡುಗಡೆ ಮಾಡೋದಕ್ಕೆ ಎಲ್ಲ ತರದ ಸಿದ್ಧತೆಗಳು ನಡೀತಾ ಇದೆ. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 25ನೇ ಕಂತಿನ ಹಣ 2,000 ಬರುವಂತಹ ಪಾಸಿಬಿಲಿಟೀಸ್ ಆದ್ರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಫಲಾನುಭವಿಗಳಿಗೆ ಅನ್ಸಿರ್ಬೋದು, ನೋಡಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ನಮಗೆ ಹಣನೇ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಹೌದು, 100% ನಿಜ. ಸಂಕ್ರಾಂತಿ ಹಬ್ಬಕ್ಕೆ 2,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅಟ್ಲೀಸ್ಟ್ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದಾರಲ್ವಾ. ಅದ್ರಲ್ಲಿ ಏನಿಲ್ಲ ಅಂತ ಅಂದ್ರೂ ಒಂದು 10% ಆಫ್ ದಿ ಫಲಾನುಭವಿಗಳಿಗೆ ಆದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಬಟ್ ಈ ಒಂದು DBT ಮುಖಾಂತರ ಜಮಾ ಆಗುವಂತ ಪ್ರೋಸೆಸ್ ಆದ್ರೆ ಶುರು ಆಗಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಯಾರ ಒಂದು ಬ್ಯಾಂಕ್ ಖಾತೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ. ಯಾರ ಒಬ್ಬರ ಬ್ಯಾಂಕ್ ಅಕೌಂಟ್ಗೂ
ಯಾರಿಗೂ ಸಹ ಹಣ ಜಮಾ ಆಗಿಲ್ಲ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಏನು ಹಣ ಜಮಾ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ರಿ ಅಂಡ್ ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಬಂದಿತ್ತು. ಅದರ ಪ್ರಕಾರ ಸಂಕ್ರಾಂತಿ ಹಬ್ಬಕ್ಕೆ ಹಣ ಆದ್ರೆ ಜಮಾ ಮಾಡಿಲ್ಲ. ಸೊ ಆಗಿದ್ರೆ ನಮ್ಗೆ ಯಾವಾಗ ಬರುತ್ತೆ? ಓಕೆ, ಈಗ ನಮಗೆ ಅರ್ಥ ಆಯಿತು. 25ನೇ ಕಂತಿನ ಹಣ ನಮಗೆ ಬರಬೇಕಿತ್ತು. 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರಲಿಲ್ಲ. ಹಾಗಿದ್ರೆ 25ನೇ ಕಂತಿನ ಹಣ ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಕ್ವಶನ್ ಮಾರ್ಕ್ ಆದ್ರೆ ಇರ್ಬೋದು. ನೋಡಿ, ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದ್ರೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬಿಡುಗಡೆ ಆಗಿದ್ರು ಸಹ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಬರ್ತಿತ್ತು. ಈಗ ಸಂಕ್ರಾಂತಿ ಹಬ್ಬ ಮುಗ್ದಿರೋದ್ರಿಂದ ಇನ್ನೇನು ಈ ತಿಂಗಳು ಎಂಡಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಒಂದು 10 to 15 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 25ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಬಟ್ ಒಂದಂತೂ ನಿಜ, ಈ ತಿಂಗಳಲ್ಲಿ ನಿಮಗೆ 2,000 ಹಣ ಕ್ರೆಡಿಟ್ ಆಗೇ ಆಗುತ್ತೆ. ನಾನು ಈಗಾಗಲೇ ಮೊನ್ನೆ ವಿಡಿಯೋ ಮಾಡಿದಾಗ ಹೇಳಿದ್ದೆ, ಹಬ್ಬದ ದಿನ ನನಗೆ ಬಂದಿಲ್ಲ ಅಂತ ಹೇಳಿ ಯಾರನ್ನು ಕಮೆಂಟ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಹಬ್ಬದ ದಿನ ಬಿಡುಗಡೆ ಆದ್ರೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಒಂದೇ ದಿನ ಬರಲ್ಲ, 15 ದಿನ ಟೈಮ್ ಬೇಕು ಅಂತ ಹೇಳಿ. ಸೊ ಇನ್ನು ಶಾರ್ಟ್ಲಿ ಹಣ ಬಿಡುಗಡೆ ಮಾಡಿ 15 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ. ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮೆಲ್ಲರಿಗೂ ಸಹ 2,000 ಹಣ ಆದರೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಈ ವಿಡಿಯೋದಲ್ಲಿ ನೀವೇನು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ರೆ 25ನೇ ಕಂತಿನ ಹಣನೇ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಯಾರ ಒಂದು ಬ್ಯಾಂಕ್ ಖಾತೆಗೂ ಬಂದಿಲ್ಲ. ಇನ್ನು 26ನೇ ಕಂತಿನ ಹಣ 25ನೇ ಕಂತಿನ ಹಣ ಬಂದಿದ್ದ ಆದ್ಮೇಲೆ ಬರೋದು. ಓಕೆನಾ? ಸೊ ಎಲ್ಲ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೀನಿ. ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ.